ಹೆಲೋ ಸ್ಟೂಡೆಂಟ್ಸ್, ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಕೆ.ಎ ಕಡೆಯಿಂದ ಇದೀಗ 2 ಬಿಗ್ ಅಪ್ಡೇಟ್ಸ್ ಬಂದಿದೆ ಆಫಿಷಿಯಲ್ ಆಗಿ. ಅದರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ನೋಡಿ, ಈಗ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಕೆ.ಎ ಕಡೆಯಿಂದ 2 ಬಿಗ್ ಅಪ್ಡೇಟ್ಸನ್ನು ತಿಳಿಸಿರ್ತಕ್ಕಂಥದ್ದು ಆಫಿಷಿಯಲ್ ಸ್ಲೈಡ್ ಈಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿದೆ. ನೀವೀಗ ನೋಡ್ತಿದ್ರ ಅಪ್ಡೇಟ್ ಏನಂತಂದರೆ, ಫಸ್ಟ್ UG ನೀಟ್ 2025 ಕನ್ನಡ ಪರೀಕ್ಷೆಯಲ್ಲಿ ಕ್ಲಾಸ್ ಸಿ ಮತ್ತು ಡಿ ವರ್ಗದ ಅಭ್ಯರ್ಥಿಗಳಿಗೆ ಕಡ್ಡಾಯ ಡ್ರೆಸ್ ಕೋಡ್. ಕನ್ನಡ ಎಕ್ಸಾಮ್ ಇದಲ್ವಾ, ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಡ್ರೆಸ್ ಕೋಡನ್ನು ತಿಳಿಸಲಾಗಿದೆ. ಸೊ ಡ್ರೆಸ್ ಕೋಡ್ ಇನ್ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ಪು ಬಾಯ್ಸ್ ಮತ್ತು ಗರ್ಲ್ಸ್ಗೆ ಡೀಟೇಲ್ ಆಗಿ ನಮ್ಮ ಕೆ.ಎ ಕಡೆಯಿಂದ ಹೇಳಲಾಗಿದೆ. ಸೊ ಡ್ರೆಸ್ ಕೋಡ್ಗೆ ಸಂಬಂಧಪಟ್ಟಂತಹ ಅಪ್ಡೇಟನ್ನು ನಾವು ಟೆಲಿಗ್ರಾಮಲ್ಲಿ ಈಗಾಗಲೇ ಹಾಕಲಾಗಿದೆ. ಸೊ ನೀವು ಚೆಕ್ ಮಾಡ್ಬೋದಾಗಿರುತ್ತೆ. ಮತ್ತೊಂದು ಅಪ್ಡೇಟ್, UG ನೀಟ್ 2025ನೇ ಸಾಲಿನ ಅಭ್ಯರ್ಥಿಗಳಿಗೆ ಹೊರನಾಡು ಮತ್ತು ಗಡಿನಾಡು ಕನ್ನಡ ಭಾಷಾ ಪರೀಕ್ಷೆಯ ಪ್ರಕಟಣೆ ಅಂತ ಹೇಳಿ ತಿಳಿಸಿರತಕ್ಕಂಥದ್ದು. ಸೊ ಈ ಅಪ್ಡೇಟ್ನ ಅಫಿಷಿಯಲ್ ನೋಟಿಫಿಕೇಶನ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿದೆ. ನೀವೀಗ ನೋಡ್ತಿದ್ರ ದಿನಾಂಕ 7/7/2025ರಿಂದ UG ನೀಟ್ 2025ಕ್ಕೆ ಅರ್ಜಿ ಸಲ್ಲಿಸಿರುವ ಹೊರನಾಡು ಮತ್ತು ಗಡಿನಾಡು ಕನ್ನಡ ಅಭ್ಯರ್ಥಿಗಳಿಗೆ ದಿನಾಂಕ 17/7/2025ರಂದು ಮಧ್ಯಾಹ್ನ 3:30ರಿಂದ 4:30 ಗಂಟೆಗಳಿಗೆ ಕನ್ನಡ ಭಾಷೆ ಪರೀಕ್ಷೆಯನ್ನು ನಡೆಸುವ ಬಗ್ಗೆ ಈಗಾಗಲೇ ಪ್ರಕಟಣೆಯನ್ನು ನೀಡಲಾಗಿತ್ತು. ದಿನಾಂಕ 15/4/2025ರಂದು ನಡೆದ UGCET ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಯಾರಾದರೂ ವಿದ್ಯಾರ್ಥಿಗಳು ಆಬ್ಸೆಂಟ್ ಆಗಿದ್ದರೆ ನೀವು 17/7/2025ರಂದು ನಡೆಯುವ ಕನ್ನಡ ಭಾಷೆ ನಮ್ಮ ನೀಟ್ ವಿದ್ಯಾರ್ಥಿಗಳಿಗೆ ನಡೆಸ್ತಾರಲ್ಲ, ಸೊ ಆವಾಗ KCET ವಿದ್ಯಾರ್ಥಿಗಳಿಗೆ ನಡೆಸಿರ್ತಕ್ಕಂತಹ ಕನ್ನಡ ಎಕ್ಸಾಮಲ್ಲಿ ಯಾರಾದರೂ ಆಬ್ಸೆಂಟ್ ಆಗಿದ್ದರೆ ಸೊ ನೀವು ನೀಟ್ಗೆ ನಡೆಸುವಾಗ ಆ ಎಕ್ಸಾಮಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗಿರುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಓಕೆನಾ, ಇದಕ್ಕೆ ಸಂಬಂಧಪಟ್ಟಂತೆ ನೀವು ಹಾಲ್ ಟಿಕೆಟನ್ನು ಸಹ ಪಡ್ಕೋಬೋದಾಗಿರುತ್ತೆ. ಓಕೆನಾ, ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ, ಸೊ ಥ್ಯಾಂಕ್ ಯು, ಬಾಯ್.